ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ನಾವು ನಿನ್ನೆ ಕಂಪ್ಲಿ ಉತ್ಸವ ಹೇಗಾಯಿತು, ಅಲ್ಲಿ ಏನೇನು ನಡೀತು ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಬನ್ನಿ. ಹಾಯ್ ಮ್ಯಾಮ್. ಹಲೋ. ನಮಸ್ಕಾರ ಮ್ಯಾಮ್, ನಿನ್ನೆ ನೀವು ಕಂಪ್ಲಿ ಉತ್ಸವಕ್ಕೆ ಹೋಗಿದ್ರಲ್ಲ, ಜಾತ್ರೆ ನೋಡ್ಕೊ ಬಂದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಸೂಪರ್ ಇತ್ತು. ಯಾಕಂದ್ರೆ ಅಲ್ಲಿ ML ನೋಡಿದ್ರೆ ಚಿಕ್ಕ ವಯಸ್ಸು ಥರ ಇದ್ದ, ಅಂತ ಅದ್ದೂರಿಯಾಗಿ ಉತ್ಸವ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ತುಂಬ ಮಾತಾಡೋದಿದೆ, ನನಗೆ ತುಂಬ ಅನಿಸಿದೆ ಚೆನ್ನಾಗಿದೆ ಅಂತ. ನಿಮಗೆ ಯಾವ ಥರ ಅನಿಸ್ತು? ಅಲ್ಲಿ ಹೋದ್ಮೇಲೆ ಆ ವಾತಾವರಣ ಆಗಿರ್ಬೋದು, ಆ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಅಂದರೆ ಇನ್ವೈಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಬಹಳ ನನಗೆ ಖುಷಿ ಕೊಡ್ತು. ಸೊ ಮೀಡಿಯಾವರಿಗೇನೆ ಸಪ್ರೇಟಾಗಿ ಚೇರ್ಸ್ ಎಲ್ಲ VIP ಚೇರ್ಸ್ ಹಾಕಿದ್ರು. ಸೊ ಅವರೆಲ್ಲ ಚೆನ್ನಾಗಿತ್ತು. ಅವರ ಊಟದ ವ್ಯವಸ್ಥೆ ಆಗಿರ್ಬೋದು, ಸ್ನ್ಯಾಕ್ಸ್ ವ್ಯವಸ್ಥೆ ಆಗಿರ್ಬೋದು, ಬಹಳ ಚೆನ್ನಾಗಿತ್ತು ಮ್ಯಾಮ್. ಮತ್ತೆ ಅಲ್ಲಿಗೆ ನಾರಾ ಭರತ್ ರೆಡ್ಡಿ ಅವ್ರು ಬಂದಿದ್ರು, ನಾಗೇಂದ್ರ ಸರ್ ಬಂದಿದ್ರು. ಈಗೆಲ್ಲ ಏನ್ ಅನ್ನಿಸ್ತು ಮ್ಯಾಮ್ ನಿಮ್ಗೆ ಅವ್ರನ್ನೆಲ್ಲ ನೋಡಿದಾಗ? ಅವರೊಂದು ಚಿಕ್ಕದಾಗೆಲ್ಲ ಹೇಳ್ತಾ ಇದ್ರು, ನಮ್ಮ ಕೈಲಿ ಕೂಡ ಗಣೇಶ್ ಸರ್ ಥರ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ನಾರಾ ಭರತ್ ರೆಡ್ಡಿ ಸರ್ ಅದೇ ಮಾತು ಹೇಳಿದ್ರು, ನಾಗೇಂದ್ರ ಸರ್ ಕೂಡ ಅದೇ ಮಾತು ಹೇಳಿದ್ರು. ನಮಗೆ ಖುಷಿ ಆಯಿತು. ಇನ್ನೊಂದು ಕಡೆ ಸ್ವಲ್ಪ ದುಃಖ ಕೂಡ ಆಯಿತು. ನಮ್ಮ ನಾರಾ ಭರತ್ ರೆಡ್ಡಿ ಸರ್ ಕೂಡ ಈ ಲೆವೆಲ್ ಹಿಂಗೆ ಬರಲಿ, ನಮ್ಮ ಬಳ್ಳಾರಿ ಜನ ಈಗೆಲ್ಲ ಮಾತಾಡಲಿ ಅನ್ನೋದು ಸ್ವಲ್ಪ ಅನಿಸ್ತು ನನಗೆ. ಅದು ಮಾಡ್ತಾರೆ ಖಂಡಿತ, ನಂಬಿಕೆ ಇದೆ ನನಗೆ, ಖಂಡಿತ ಮಾಡ್ತಾರೆ. ಜನಗಳಿಗೂ ನಂಬಿಕೆ ಇದೆ, ತುಂಬ ಮಾಡ್ತಾರೆ ಅನ್ನೋದು. ಕಂಪ್ಲಿ ಹೋದಾಗ ನಾನು ಮೀಟ್ ಆಗಿರೋದೇ ಮೇನ್ ಪಾಯಿಂಟ್ ಅಂದರೆ ಕಂಪ್ಲಿಯಲ್ಲಿರುವಂಥ ಇನ್ಸ್ಪೆಕ್ಟರ್ ಆಗಿರುವ ವಾಸ್ಕುಮಾರ್ ಸರ್ನ ನಾನು ಮೀಟ್ ಆದೆ. ತುಂಬ ಅಂದರೆ ತುಂಬ ಅವ್ರು ನನಗೆ ಸ್ಮೈಲ್ ಕೊಟ್ಟು ಒಳಗಡೆ ಕರ್ಕೊಂಡು ನಾವು ಅವ್ರಿಗೆ ಸನ್ಮಾನ ಮಾಡಿ, ಅವ್ರಿಗೆ ನಾವು ಖುಷಿ ಕೊಟ್ಟು ನಮಗೆ ಅವ್ರು ಖುಷಿ ಕೊಟ್ಟು ಕಳಿಸಿದ್ರು. ನನಗೆ ತುಂಬ ಖುಷಿ ಇದೆ. ನೀವು ನನ್ನ ಜೊತೆ ಹಾಗೆ ಬಂದಿದ್ರ ಅನ್ಕೊಂತೀನಿ. ನಿಮಗೆ ಹೇಗೆ ಅನಿಸ್ತು? ಹೌದು ಮ್ಯಾಮ್, ವಾಸುಕುಮಾರ್ ಸರ್ ಅವರು ಒಂದು ಇನ್ಸ್ಪೆಕ್ಟರ್ ಅಂತ ಹೇಳೋದಕ್ಕಿಂತ ಒಂದು ಸಾಮಾನ್ಯ ವ್ಯಕ್ತಿ ಅಂತಾನೆ ಹೇಳ್ಬಿಡ್ಬೋದು. ಯಾಕೆಂದ್ರೆ ಅವ್ರು ಹಾಗೆ ಇದ್ರು ನೋಡಕ್ಕೆ, ಹಾಗೆ ಇದ್ರು. ಮತ್ತೆ ಅವರು ಅಲ್ಲಿಗೆ ಇದು ಕಂಪ್ಲಿ ಉತ್ಸವ ನಡೀತಾ ಇತ್ತಲ್ವ ನಿನ್ನೆ, ಅಲ್ಲಿಗೆ ಬಂದಿದ್ದ ರೀತಿನೂ ಹಾಗೆ ಇತ್ತು, ಅಲ್ಲಿ ನಡ್ಕೊಳ್ಳೋ ರೀತಿನೂ ಹಾಗೆ ಇತ್ತು. ಒಂದು ಸಾರ್ವಜನಿಕರ ತರ ಇಲ್ಲ ಹಾಗಿರಿ ಹೀಗಿರಿ, ಅಲ್ಲಿಂದ ಒಂದ್ ಟೈಮ್ ಸ್ಟೇಜ್ ಹತ್ರ ಇರ್ತಾರೆ, ಇನ್ನೊಂದ್ ಟೈಮ್ ನೋಡಿದಾಗ ಅಲ್ಲಿರೋದಿಲ್ಲ, ಎಲ್ಲ ಜನರ ಮಧ್ಯ ಬಂದ್ಬಿಡ್ತಾರೆ. ಒಂದು ಸಾಮಾನ್ಯ ವ್ಯಕ್ತಿ ತರ ಅವ್ರನ್ನ ಸೇವೆನೇ ಸಲ್ಲಿಸಿದ್ರು. ನನಗೆ ಅದು ನೋಡಿ ಬಹಳ ಖುಷಿ ಆಯ್ತು. ವಾಸುಕುಮಾರ್ ಸರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ನಾನಂತೂ ಫಸ್ಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಕಡೆಯಿಂದ ಥ್ಯಾಂಕ್ ಯು. ಯಾಕಂದರೆ ನಮಗೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿದ್ರು. ಬಳ್ಳಾರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಬಂದಾಗ ಮಾತ್ರ ಖಂಡಿತ ಜನಗಳಿಗೆ ನಾನು ಪರಿಚಯ ಮಾಡಿಸ್ತೀನಿ ನಮ್ಮ ಕಂಪ್ಲಿ ಇನ್ಸ್ಪೆಕ್ಟರ್ ಸರ್ನ. ಹಾಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಜಮೀರ್ ಸರ್ ಒಂದು ಹೇಳಿದ್ರು, ಹಂಪಿ ಉತ್ಸವ ಕೂಡ ನಾನು ಈ ರೇಂಜ್ ಮಾಡ್ತೀನೋ ಇಲ್ಲ ಅಂತ ನನಗೆ ಡೌಟ್ ಇದೆ ಅಂತ ಅನಿಸಿದ್ರು. ನನಗಂತರ ಅಷ್ಟು ಕ್ಷಣದಲ್ಲಿ ನನಗೆ ತುಂಬಾ ನಗು ಬಂತು. ಆಮೇಲೆ ಅನಿಸ್ತು, ನಮ್ಮ ಗಣೇಶ್ ಸರ್ ನೋಡಕ್ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದೇ ಇದೆ ಅನ್ಕೊಂಡು ತುಂಬಾ ಖುಷಿ ಪಟ್ಟೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಎರಡು ಮಾತಲ್ಲಿ ಹೇಳ್ಬೇಕು. ಕಂಪ್ಲಿ ಉತ್ಸವ ಅಂತಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತಾರೆ ಅಂತ. ಮತ್ತೆ ಅವರು ಒಂದು ದೊಡ್ಡ ಆಂಕರ್ಸ್ನಾಗಿರ್ಬೋದು, ದೊಡ್ಡ ಮಾಧ್ಯಮಗಳಲ್ಲಿರೋರ್ನ ಎಲ್ರೂ ಕರೆಸ್ಕೊಂಡಿದ್ರು. ಮತ್ತೆ ಸ್ಪೆಷಲ್ ಗೆಟ್ಸ್ ಅಂತ ಅನುಶ್ರೀ ಅವರು, ಚಂದನ್ ಶೆಟ್ಟಿ ಅವರು, ಇವರೆಲ್ಲ ಬಂದಿದ್ರು. ನನಗೂ ತುಂಬಾ ಇದು ಹನುಮಂತಪ್ಪ ಅವರೆಲ್ಲ ಬಂದಿದ್ರು. ನನಗೂ ತುಂಬ ಖುಷಿ ಅನಿಸ್ತು. ಬಟ್ ಅಲ್ಲಿ ಒಂದು ಸಣ್ಣ ಕಂಪ್ಲಿ ಊರು ಅಂದರೆ ಒಂದು ಸಣ್ಣ ಏನೋ ಕಂಪ್ಲಿ ಬಿಡು, ಏನೋ ಒಂದು ಉತ್ಸವ ಅಂದರೆ ನಾರ್ಮಲಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ಹೋಪ್ಸ್ ಇಟ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಬಹಳ ಚೆನ್ನಾಗಾಗಿತ್ತು. ನೋಡೋಕೆ 2 ಕಣ್ಣು ಸಾಕಾಗಿಲ್ಲ. ಅದರಲ್ಲೂ ಕಂಪ್ಲಿ ಗಣೇಶ್, ಹೌದು, ನೇಮ್ ಹೇಳ್ಬೇಕು ಅಂದ್ರೇನೆ ಏನೋ ಒಂಥರ ರೋಮಾಂಚನ ಆಗುತ್ತೆ. ಕಂಪ್ಲಿ ಗಣೇಶ್ ಅನ್ನೋ ಹೆಸರು ಬಂದ ತಕ್ಷಣ ಅಲ್ಲಿ ಜನರು ಯೂತ್ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಕಿರ್ಚಾಟ, ಕೂಗಾಟ, ಕಿವಿಗಳು ಕೇಳ್ತಾ ಇದ್ರೆ ಎಷ್ಟು ಹಿಂಪಾಗಿತ್ತು ಅವ್ರ ಬಗ್ಗೆ ಅಂತಂದ್ರೆ ಅಷ್ಟು ಹಿಂಪಾಗಿತ್ತು. ಅವ್ರು ಅಷ್ಟೇ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಮ್ಯಾಮ್. ಯಾಕೆಂದ್ರೆ ಅವರು ಜನಗಳು ಅವರೇ ಹೇಳ್ತಾ ಇದ್ದಾರೆ ಇಂಥದ್ದು ಮಾಡಿದ್ದಾರೆ. ಒಳ್ಳೆ ಕೆಲಸಗಳನ್ನ ಮಾಡ್ಕೊ ಬಂದಿದ್ದಾರೆ ಮ್ಯಾಮ್ ಗಣೇಶ್ ಅವ್ರ ಅಂತ. ಯಾಕಂದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ ಖಂಡಿತ ಇರುತ್ತೆ. ಇನ್ನೊಂದು ಹೇಳಿದ್ರು ನಮಗೆ ಸರು, ತಂದೆ ML ಆಗಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅಂತ. ಆ ಕ್ಷಣದಲ್ಲಿ ML ಆಗೋ ಟೈಮಲ್ಲಿ ತಂದೆಯವರು ತೀರ್ಕೊಂಡು ಹೋಗಿದ್ರು. ಸೊ ಹಂಗಾಗಿ ಅದೇ ಒಂದು ಕನಸು ಅವ್ರು ಏನು ಅನ್ಕೊಂಡು ಅವರು ಡೆತ್ ಆಗಿದಾರೋ ಏನೋ ಗೊತ್ತಿಲ್ಲ, ಬಟ್ ಆ ಕನಸು ನನಸು ಮಾಡಿರೋದು ನಮ್ಮ ಕಂಪ್ಲಿ ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಖಂಡಿತ ಕಂಪ್ಲಿ ಗಣೇಶ್ ಅವರು ಸರ್ ಹೇಳಿದ್ರು ಒಂದು ಮಾತು, ನಾನು ಶಾಸಕ ಆಗಿರೋದು 2ನೇ ಬಾರಿ ಅಂತ.
ಅದು 2ನೇ ಬಾರಿ ಯಾಕ ಅಂತ ಹೇಳಿದ್ರು ಅಂದ್ರೆ 1ನೇ ಬಾರಿ ಅದು ಏನ್ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ 2ನೇ ಬಾರಿ ಮಾಡಕ್ ಚಾನ್ಸ್ ಇರುತ್ತೆ ಜನಗಳಿಗೆ. ಸೊ ಹಂಗಾಗಿ ಶಾಸಕ ಆಗಿ 2ನೇ ಬಾರಿ ಆಗಿದ್ರಂತೆ. ನನಗೆ ತುಂಬಾ ಖುಷಿ ಆಯ್ತು. ನಿಮಗೆ ಹೇಗೆಲ್ಲ ಅನಿಸ್ತು ಸರ್? ನನಗೂ ತುಂಬಾ ಖುಷಿ ಆಯ್ತು ಮ್ಯಾಮ್. ಕೇಳಿದ ತಕ್ಷಣ ಅವರು ನಾನು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲ. ಏನೋ ಕಂಪ್ಲಿ ಗಣೇಶ್ ಅಂದ್ರೆ ಏನೋ ಅವರು ಇವ್ರ ತರಾನೇ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾ ಇರೋ ಅನ್ಕೊಂಡಿದ್ದೆ. ಬಟ್ ಹಾಗಂತೂ ಇಲ್ಲ. ಅವ್ರು ತುಂಬಾ ನೋಡಕ್ಕೆ ಒಂದು ಚಿಕ್ಕ ವಯಸ್ಸಾಗಿರ್ಬೋದು, ಅವ್ರು ಮಾಡೋ ಕೆಲ್ಸಗಳೆಲ್ಲ ಅತಿ ದೊಡ್ಡದಾಗಿದೆ. ಮತ್ತೆ ನಾಗೇಂದ್ರ ಸರ್ ಅವರು ಒಂದು MLA ಆಗಿದ್ರು ಲಾಸ್ಟ್ ಟೈಮ್, ಮಾಜಿ MLA ಆಗಿದ್ರು. ಬಟ್ ಅವ್ರ ಬಾಯಿಂದಾನೆ ಏನ್ ಹೇಳಿದಾರೆ, ನಾನು ಅವರಷ್ಟು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಮ್ಯಾಮ್. ಅದನ್ನ ನೆನ್ಪಿಡ್ಕೊಂಡಿದ್ದೀರೋ ಇಲ್ವೋ, ಬಟ್ ನಾನ್ ಮೈಂಡ್ ಅಲ್ಲಿ ನೆನ್ಪಿಡ್ಕೊಂಡಿದ್ದೀನಿ. ನಾನು ನಮ್ ನಿಯೋಜಕ ವರ್ಗದಲ್ಲಿರೋ ಜನರಿಗೆ ಅಷ್ಟು ಮಾಡಿಲ್ಲ, ಕಂಪ್ಲಿ ಗಣೇಶ್ ಮಾಡಿರೋ ಅಷ್ಟು. ಬಟ್ ನೀವು ಕಂಪ್ಲಿ ಗಣೇಶ್ ಅವರೇ, ನೀವು ತುಂಬಾ ಮಾಡ್ಬಿಟ್ಟಿದೀರಾ. ನಿಮ್ಮಂತವ್ರು ಇದ್ರೆ ಏನಾದ್ರು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಹೊಗಳ್ತಾ ಇದ್ರೆ, ಅವರೇ ಹೊಗಳ್ತಾ ಇದ್ರೆ ಇಲ್ಲ ನನ್ಗಿಂತ ಅವ್ರು ಚೆನ್ನಾಗ್ ಮಾಡ್ತಾರೆ ಅನ್ನೋ ಅವ್ರ ಬಾಯಿಂದಾನೇ ಬಂದಿದೆ ಅಂತಂದ್ರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಲ್ವಾ? ಖಂಡಿತ. ಯಾಕಂದ್ರೆ ಇನ್ನೊಂದು ಅಲ್ಲಿ ಜನಗಳು ನೋಡಿದ್ರೆ ಪೊಲೀಸರ ಕೈಲಿ ಆಗುತ್ತಾ ಇದೆಲ್ಲ ಮೇಂಟೈನ್ ಮಾಡೋಕೆ ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟು ಅದ್ಭುತವಾಗಿ ಮೇಂಟೈನ್ ಮಾಡಿದ್ರು. ಎಲ್ಲಿ ಯಾವ ಟೈಮಲ್ಲಿ ಕಳಿಸ್ಬೇಕು, ಯಾವ ಟೈಮಲ್ಲಿ ಹೊರಗಡೆ ಜನ ಕಳಿಸ್ಬೇಕು, ಒಳಗಡೆ ಯಾವ ಥರ ತಗೋಬೇಕು, ವಾಟರ್ ಹೇಗೆ ಸಪ್ಲೈ ಮಾಡ್ಬೇಕು ಅನ್ನೋದು ಎಲ್ಲ ನಮ್ಮ ಪೊಲೀಸರು, ನಾವು ಮಾಡಬಾರ್ದು ಈ ಕೆಲಸ ಅನ್ನೋದೆಲ್ಲ ಕೆಲಸ ಪೊಲೀಸರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಂತೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಂಪ್ಲಿ ಗಣೇಶ್ ಸರಿಗೆ ಮಾತ್ರ ನಾನು ಒಂದೇ ಒಂದು ಹೇಳ್ಬೇಕಂತಂದರೆ ತುಂಬ ಹೃದಯದಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೀರ್ತಿ ದೊಡ್ಡದಾದರೂ ಕೂಡ ಸ್ಫೂರ್ತಿ ತುಂಬನೇ ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಅವರಿಗಾಗಿ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಫೆಬ್ರವರಿ 12, 2026 ಅಂದ್ರೆ ನೆನ್ನೆನೆ ಕಂಪ್ಲಿ ಗಣೇಶ್ ಅವ್ರದ್ದು ಆ ಸರ್ದು ಮದುವೆ ವಾರ್ಷಿಕೋತ್ಸವನೂ ಇತ್ತು. ಬಟ್ ಅವ್ರ ವೈಫ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಮಕ್ಳಾಗಿರ್ಬೋದು, ಅವರು ಅಷ್ಟೇ ಸಾದ ಸೀದಾ ಜನರ ತರ. ಕೆಲವೊಂದ್ ಕಡೆ MLA ವೈಫ್ ಆಗಿರ್ಬೋದು, ಈ ತರ ಕಾರ್ಪೊರೇಟ್ ವೈಫ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ಮೇಲೆ ಕುತ್ಕೊಳ್ಳೋದು ಸ್ಟೇಜ್ ಮೇಲೆ, ಅವ್ರದೇ ಆಗಿರೋ ಫ್ಯಾಮಿಲೀಸ್ ಎಲ್ಲ ಸ್ಟೇಜ್ ಮೇಲೆ ಇರುತ್ತೆ. ಬಟ್ ಕಂಪ್ಲಿ ಗಣೇಶ್ ಸರ್ ಫ್ಯಾಮಿಲಿ ಮಾತ್ರ ಒಂದು ಸಮಾಜ ಜನರಾಗಿ ಕೆಳಗಡೆ ಸ್ಟೇಜ್ ಕೆಳಗಡೆ ಆ ಕಾರ್ಯಕ್ರಮನೆಲ್ಲ ನಡೆಸ್ಕೊಟ್ಟಿದ್ದಾರೆ ಮ್ಯಾಮ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂತ ವೈಫ್ಸ್ ಇರ್ತಾರ ಖಂಡಿತ ಇರಲ್ಲ. ಈ ಸಿಚುವೇಶನ್ ಅಲ್ಲಿ ಹಂಗಿರಲ್ಲ ಅವರು. ಈ ಜನರೇಷನ್ ಟೈಮ್ ಅಲ್ಲಿ ಹೇಳ್ಬೇಕಂತಂದ್ರೆ, ಯಾಕಂತಂದ್ರೆ ಜಮೀರ್ ಸರ್ ಕರಿತಾ ಇದ್ರು, ಅಲ್ಲಿ ನಾಗೇಂದ್ರ ಸರ್ ಕರಿತಾ ಇದ್ರು, ಭರತ್ ರೆಡ್ಡಿ ಸರ್ ಕರಿತಾ ಇದ್ರು, ಮೇಲೆ ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೂ ಖಂಡಿತ ಮೇಲೆ ಬಂದ್ರು. ತುಂಬಾ ಜನ ಖುಷಿ ಪಟ್ರು. ಅಂದ್ರೆ ಆ ರೇಂಜಿ ಖುಷಿ ಪಟ್ಟಿಲ್ಲ, ನಾನಂತೂ ತುಂಬಾ ಖುಷಿ ಪಟ್ಟೆ. ಅವ್ರು ನೋಡಕ್ಕೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು, ಸಿಂಪಲ್ ಆಗಿ ನೋಡಿದ್ರು ಕೂಡ ಅವ್ರ ಮನಸ್ಸು ತುಂಬಾ ದೊಡ್ಡದಿದೆ ಅಂತೇಳಿ ಅವತ್ತೇ ನನಗೆ ಗೊತ್ತಾಗಿದ್ದು ಮ್ಯಾಮ್. ಹೌದು ಮ್ಯಾಮ್. ಜಮೀರ್ ಸರ್ ಆಗಿರ್ಬೋದು, ಮತ್ತೆ ನಾಗೇಂದ್ರ ಸರ್, ನಾರಾ ಭರತ್ ರೆಡ್ಡಿ ಸರ್, ಅವ್ರಿಬ್ರಿಗೂ ಅಂದ್ರೆ ಗಣೇಶ್ ಸರ್ಗೂ ಮತ್ತೆ ಅವ್ರ ವೈಫು ಕೂರ್ಸಿ ಸನ್ಮಾನ ಮಾಡಿದ್ರಲ್ಲ, ಅದು ನೋಡಕ್ಕೂ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅವ್ರ ವೈಫು ಎಷ್ಟ್ ಚೆನ್ನಾಗಿ ಅದ್ರಲ್ಲಿ ನಡ್ಕೊಂತಿದ್ದಾರೆ ಅಂತ ಅವ್ರ ನಡವಳಿಕೆ ಎಲ್ಲ ಗೊತ್ತಾಗುತ್ತೆ. ಗಮನಿಸಿದ್ರ ಅಲ್ಲಿ ಚಂದನ್ ಶೆಟ್ಟಿ ಅವ್ರು ಬಂದು ಆಡ್ತಾ ಇದ್ರು. ಗಣೇಶ್ ಸರ್ ಬಂದು ಆ ಕ್ಷಣದಲ್ಲೇ ಕುಪ್ಪಳಿಸಿದ್ರು. ಡ್ಯಾನ್ಸ್ ನೋಡ್ಬೇಕಾಗಿತ್ತು. ಸಾಮಾನ್ಯ ಜನ ಹೇಗ್ ಬಂದು ಕುಣಿತಾರೆ ಆ ತರ ಬಂದು ಚಂದನ್ ಶೆಟ್ಟಿ ಹತ್ರ ಸಾಧು ಆಗಿ ಬಂದು ಕುಣಿದ್ರು. ನನಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೌದು ಮ್ಯಾಮ್. ಯಾಕೆಂದ್ರೆ MLA MPs ಅವರು ಇವರು ಶಾಸಕರು ಅಂತ ಅನ್ಕೊಂಡ್ರೆ, ಇಲ್ಲ ಜನರ ಮುಂದೆ ನಾವು ಕುಣಿದ್ರೆ ಚೀಪ್ ಆಗ್ಬಿಡ್ತೀವೇನೋ, ಅವ್ರು ನಮ್ಮ ಒಂಥರ ನೋಡ್ತಾರೇನೋ ಅಂತ ತುಂಬಾ ಜನ ಗರ್ವನ ತೋರಿಸ್ತಾರೆ. ನಾನು ಅವ್ರ ಮುಂದೆ ಏನು ಕುಣಿಬೇಕು, ನಾನ್ ಯಾರು, ನಾನ್ ಶಾಸಕ ಅಂತ ಅನ್ಕೊಂತಾರೆ. ಆದ್ರೆ ಕಂಪ್ಲಿ ಗಣೇಶ್ ಅವ್ರು ಮಾತ್ರ JN ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮಾತ್ರ ಸಾದಾ ಸೀದಾ ಒಂದೊಳ್ಳೆ ಒಂದು ಹುಡುಗ ಅನ್ಕೊಳ್ಳಿ, ಒಂದು ಯುವಕ, ಈ ಜನರೇಷನ್ ಯುವಕ ಅಂತ ಅನ್ನೋರ್ ತರ ಬಂದ್ ಅಲ್ಲಿ ಕುಣಿತಾ ಇದ್ರೆ ನೋಡಕ್ 2 ಕಣ್ ಸಾಲಿಲ್ಲ. ಅವರು ನಡವಳಿಕೆ ಅದ್ರಲ್ಲೇ ಗೊತ್ತಾಗುತ್ತೆ ಹೇಗೆ ಸಾಮಾನ್ಯ ಜನರಾಗಿದ್ದಾರ, ಇಲ್ಲ ನನ್ನ ಶಾಸಕ ಅನ್ನೋ ಗಾಂಭೀರ ಆಗಿರ್ಬೋದು, ಗರ್ವ ಆಗಿರ್ಬೋದು ತೋರಿಸ್ತಾ ಇದ್ದಾರಾ ಇಲ್ಲ ಅಂತ ಅದೊಂದು ಚಿಕ್ಕ ಅವ್ರ ನಡವಳಿಕೆಯಲ್ಲೇ ನಮ್ಗೆ ಗೊತ್ತಾಯ್ತು. ಸೊ ನಾನು ಕಂಪ್ಲಿ ಗಣೇಶ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಹೃತ್ಪೂರ್ವಕವಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಇದೇ ಕೆಲಸಗಳನ್ನ ಇನ್ನೂ ತುಂಬಾ ಮಾಡ್ಕೊಂಡೋಗಿ, ನೀವಿದ್ರೆ ಜನರಿಗೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಆಗಿದೆ. ನೀವು ಚೆನ್ನಾಗಿ ಇನ್ನು ಮುಂದೆ ಇನ್ನು ಏನೇನೋ ಈಗ ಸಾಧಿಸಿರೋದು 100 ಬೆಡ್ಸ್ ಆಗಿರ್ಬೋದು, ಚಿಕ್ಕ ಮಿನಿ ವಿಧಾನಸೌಧ ಅಂತೆ ಅದಾಗಿರ್ಬೋದು,
ಇನ್ನ ಕಾಲುವೆಗಳಿಗೆ ನೀರಿನ ಕಟ್ಟೆ ಆಗಿರ್ಬೋದು, ಕಾಲುವೆ ವ್ಯವಸ್ಥೆ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ಸ್ಕೂಲ್ಗಳು, ಮತ್ತೆ ಅವರಿಗೆ ಮನೆಗಳು ಸ್ಕೂಲಿನ ಕಟ್ಸಿರೋಂಥದ್ದು. ವ್ಯವಸ್ಥೆ, ಹೌದು. ಸ್ಕೂಲ್ ಮಕ್ಕಳಿಗೆ ಗೃಹ ವ್ಯವಸ್ಥೆ ಇರುತ್ತಲ್ವಾ, ವಸತಿ ಕಾರ್ಯಕ್ರಮಗಳು ಅವಾಗಿರ್ಬೋದು, ಎಲ್ಲಾನು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ ಸರ್. ತುಂಬಾ ಚೆನ್ನಾಗಿದೆ ನಿಮ್ಮ ಅಳವಡಿಕೆ ಇದ್ರಲ್ಲಿ. ಹೀಗೆ ಇರಿ, ಇನ್ನು ಹೀಗೆ ಮುಂದುವರಿರಿ. ಮತ್ತೆ ಮ್ಯಾಮ್ ನಾನು ಒಂದ್ ಕೇಳಕ್ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಈಗ ಶಾಸಕರು ಅಂದ್ಮೇಲೆ ಅವ್ರ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕಾಗುತ್ತೆ. ಹೌದು. ಸೊ ಈ ಗಣೇಶರು ಆತರ ಫ್ಯಾಮಿಲಿಗೆ ನಾನು ಟೈಮ್ ಹೌದು, ಕೊಡ್ಬೇಕು ಅಂತ ಹೌದು. ಕೊಡ್ತಾ ಇಲ್ಲ ಅಂತೆ. ಜನರ ಮಧ್ಯೆನೆ ಯಾವಾಗ ನೋಡಿದ್ರು ಜನರ ಮಧ್ಯೆನೆ ಇರ್ತಾರಂತೆ. ಇವರು DK ಶಿವಕುಮಾರ್ ಸರ್ ಬಂದ್ ಫೋನ್ ಮಾಡ್ಬಿಟ್ಟು ಬಾಪ ಬೆಂಗಳೂರಿಗೆ ಅಂತ ಕರೆದ್ರು, ಇಲ್ಲ ನಾನು ಆ ಮದ್ವೆ ಫಿಕ್ಸ್ ಆಗಿದ್ದೀನಿ, ಈ ಮದ್ವೆ ಫಿಕ್ಸ್ ಆಗಿದ್ದೀನಿ ಅಂತ ಹೇಳ್ತಾರೆ. ಹೀಗೂ ಶಾಸಕರು ಮಾಡ್ತಾರ? ಹೌದು, ಖಂಡಿತ ಇವ್ರು ಮಾಡ್ತಾರೆ. ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಇವ್ರು ಮಾತ್ರ ಮಾಡ್ತಾರ ಅನ್ನೋದು ನನಗೆ ನಿನ್ನೆನೆ ಅನಿಸಿದ್ದು. ಯಾಕಂತಂದ್ರೆ ಯಾವುದೇ ಏನೇ ಪ್ರೋಗ್ರಾಮ್ ಬಂದ್ರೆ ರೈತರ ಕಣ್ಣೀರ್ ಮಾತ್ರ ಇವ್ರಿಗೆ ನೋಡಕ್ ಆಗಲ್ಲ ಅಂತ ಹೇಳೋದೊಂದು ಕೇಳ್ಪಟ್ಟೆ ನಾನು. ರೈತರು ಯಾವುದೇ ಕಣಕ್ಕೂ ಏನಾದ್ರು ಸ್ವಲ್ಪ ಹತ್ಬಿಟ್ರೆ ಆ ಕ್ಷಣದಲ್ಲಿ ಅವ್ರ ರೈತರ ಮುಂದೆ ಇರುವಂತ ಗಣೇಶ್ ಅವರೇ ಕಂಪ್ಲೀಟ್ ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹೌದು ಮ್ಯಾಮ್. ಮತ್ತೆ ಇನ್ನೊಂದು ಕೇಳ್ದೆ, ನಾಗೇಂದ್ರ ಸರ್ ಹೇಳಿದ್ರು, ಈ ಜನರಿಗೆ ಏನಾದ್ರು ಕಷ್ಟ ಬಂದ್ರೆ ಲಾಸ್ಟ್ ಟೈಮ್ ನೀರ್ ಸ್ಟಾಪ್ ಮಾಡಿದ್ರಲ್ಲ ಮ್ಯಾಮ್, ಆ ನೀರಿನ ಬಗ್ಗೆ ಕುರಿತು ಅಸೆಂಬ್ಲಿಯಲ್ಲೆಲ್ಲ ಮಾತಾಡ್ಬೇಕಾರೆ, ಇಲ್ಲ ನನ್ಗೆ ಕೆಲಸ ಮಾಡ್ಲೇ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಯಾರ್ಯಾರೋ ಕಾಲ್ ಹಿಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಇದೊಂಥರ ಚಿಕ್ಕ ಮನಸ್ಥಿತಿ ಅನ್ಸುತ್ತೆ ಅಲ್ವಾ? ಇನ್ನೊಂದು ಅದ್ರಲ್ಲಿ ನೀವು ಕೇಳಿದ್ರೋ ಇಲ್ಲ ಗೊತ್ತಿಲ್ಲ, ನಾನ್ ಕೇಳಿದೀನಿ. ಅದು ಏನು ಅಂತಂದ್ರೆ ನಾಗೇಂದ್ರ ಸರ್ ಬರಂತ ಬಜೆಟ್ ಅಲ್ಲಿ ಆ ಬಜೆಟ್ ಕಸ್ಕೊಂಡ್ ಹೋಗಿರೋಂತ ನಮ್ ಗಂಪ್ಲಿ ಗಣೇಶ್ ಸರ್ ಅವ್ರ ಬಗ್ಗೆ ಹೇಳಿದ್ರೆ ತುಂಬಾ ನೋವು ಬರುತ್ತೆ ನನಗೆ. ಅಂತ ಮಹಾನ್ ಭಾವ ನಮ್ ಕಂಪ್ಲಿ ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಮೃದು ಅಂದ್ರೆ ಮೃದು ನಮ್ ಗಣೇಶ್ ಸರ್. ಯಾಕಂದ್ರೆ ರೈತರಿಗೆ ಏನೇನ್ ಆಯ್ತು ಅಂದ್ರೆ ಆ ಕ್ಷಣದಲ್ಲಿ ನಿಂದಿರ್ತಾರೆ. ಅದು ನನಗೆ ತುಂಬಾ ಖುಷಿ. ಯಾಕಂದ್ರೆ ಇವಾಗ ರೈತರಿಲ್ಲ ಅಂದ್ರೆ ಯಾರು ಏನು ಇರಕ್ ಸಾಧ್ಯನೇ ಇಲ್ಲ. ರೈತರ ಬೆಳೆ ಅನ್ನ ಅಕ್ಕಿ ಆಗ್ಲಿ ಏನೇ ಆಗ್ಲಿ ನಾವು ರೈತರಿಂದಾನೇ ನಾವು ಇವತ್ತಿಗೆ ಬೆಳಿತಾ ಇದೀವಿ, ನಾವು ಊಟ ಮಾಡ್ತಿದೀವಿ ಹೊಟ್ಟೆ ತುಂಬ ಅಂದ್ರೆ ಆ ರೈತರೇ ಮ್ಯಾಮ್ ಕಾರಣ. ಹೌದು ಮ್ಯಾಮ್. ಮತ್ತೆ ಇನ್ನೊಂದೇನಂತಂದ್ರೆ ಶಾಸಕರು, ಈ ರಾಜಕೀಯ ವ್ಯಕ್ತಿಗಳು ಅಂತಂದ್ರೆ ಯಾರು ಆದಷ್ಟು ಅವರ ಎಮೋಷನಲ್ಗಳನ್ನ ತೋರಿಸ್ಕೊಳ್ಳಲ್ಲ. ಬಟ್ ಆದ್ರೆ ನಿನ್ನೆ ನಾನು ಕಂಪ್ಲಿ ಗಣೇಶ್ ಅವ್ರ ಮುಖದಲ್ಲಿ ಅದನ್ನ ನೋಡ್ದೆ. ಯಾಕೆ ಅಂತಂದ್ರೆ ಅವರು ಒಳಗಡೆ ಮನೋಭಾವದ ಒಳಗಡೆ ಇಡ್ಕೊಳಕ್ ಆಗ್ತಿಲ್ಲ, ಅದನ್ನ ಹೊರಗ್ ತೆಗಿತಿದ್ದಾರೆ, ಅವ್ರ ಕಣ್ಣಲ್ಲಿ ನೀರ್ ಬರ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ನನಗೆ ಆ ಕ್ಷಣದಲ್ಲಿ ದುಃಖ ಆಯ್ತು. ಯಾಕಂದ್ರೆ ಊಟ ಮಾಡೋ ಟೈಮಲ್ಲಿ ಕೂಡ ಅವರು ನಿನ್ನೆ ಅವ್ರ ವೈಫ್ ಹೇಳಿದ್ರು, ಮ್ಯಾಮು ಊಟ ಮಾಡ್ತಿದ್ರು ಕೂಡ ಮಾತಾಡ್ಬೇಡ, ನೆತ್ತಿಗೆ ಇರುತ್ತೆ, ಯಾಕೆ ಮಾಡ್ತೀಯಾ, ಇಡು ಊಟ ಆದ್ಮೇಲೆ ಮಾತಾಡು ಅಂತ ಹೇಳ್ದಾಗ ಇಲ್ಲ ನನಗೆ ರೈತರು ಕಾಲ್ ಮಾಡಿದ್ದಾರೆ, ನಾನು ಮಾತಾಡ್ಬೇಕು, ಅವ್ರಿಗೆ ಸಮಾಧಾನ ನಾನು ಕೊಡ್ಬೇಕು ಅಂತೇಳಿ. ಇನ್ನೊಂದು ಮಂಡ ಅಂತಂದ್ರೆ ನಮ್ ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಜನಗಳು 10 ಸಲ ಕಾಲ್ ಮಾಡಿದರೆ ನಮ್ ಗಣೇಶ್ ಸರ್ 12 ಸಲ ಕಾಲ್ ಮಾಡಿರ್ತಾರೆ ಅವ್ರಿಗೆ. ಅದೊಂದು ಮಂಡ ಅಂತಂದ್ರೆ ನಮ್ ಗಣೇಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹೌದು ಮ್ಯಾಮ್, ಗಣೇಶ್ ಸರ್ ಅಂತಂದ್ರೆ ಕಂಪ್ಲಿ ಕಿಂಗ್ ಅಂತಾನೆ ಕರಿಬಹುದು, ತಪ್ಪೇನಿಲ್ಲ. ಸೊ ಸರ್, ನಿಮ್ ಕೆಲ್ಸಗಳನ್ನ ಹೀಗೆ ಮುಂದುವರಿಸಿ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ. ಇನ್ನು ಮುಂದೆ ನೀವು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಮ್ಮ ಬಳ್ಳಾರಿ ಆಗಿರ್ಬೋದು, ಇಡೀ ನಮ್ಮ ಕರ್ನಾಟಕನ ನೀವು ನೋಡ್ಕೋಬೇಕು ಅಂತ ನನ್ನ ಮನಸ್ಫೂರ್ತಿಯಾಗಿ ಕೋರ್ಕೊತಾ ಇದ್ದೀನಿ. ಹಾಗೆ ನಮ್ಮ ಪೊಲೀಸ್ ವ್ಯವಸ್ಥೆ, ಕಂಪ್ಲಿ ಪೊಲೀಸ್ ವ್ಯವಸ್ಥೆಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ, ನಾವು ಅರ್ಥ ಮಾಡ್ಕೊತೀವಿ. ಅದರಲ್ಲೂ ಚೆನ್ನಾಗಿ ಕ್ಲಿಯರ್ ಬಂದಿದ್ದೀರಾ. ನಿಮಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರೋ ವಾಸು ಸರ್ಗೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಖಂಡಿತ ನಾನು ಇದೇ ರೀತಿಯಾಗಿ ಅವ್ರು ಏನು ಹೇಳಿದ್ರು ನಮ್ಮ ಜೊತೆ ಮೇಡಮ್ ಅವರು, ನಾನು ಅದು ಮತ್ತೆ ರಿಪೀಟ್ ಮಾಡಿದ್ರೆ ಲೆಂತ್ ಆಗ್ಬಿಡುತ್ತೆ ಅಂತ ನೀವು ಮತ್ತೆ ಬೈಕೊಂಡ್ಬಿಡ್ತೀರಾ. ನಿಜ ಹೇಳ್ಬೇಕಂದ್ರು ನಾನು ವಾಸುಕುಮಾರ್ ಸರ್ಗೆ ನಿಜ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ಇದೇ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಬಳ್ಳಾರಿ ಕಡೆಯಿಂದ ಕೂಡ ಹೇಳ್ತಾ ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಕಂಪ್ಲಿ ಉತ್ಸವ ಬಗ್ಗೆ ತುಂಬಾನೇ ಚೆನ್ನಾಗಿ ಚರ್ಚೆ ಬಂದ್ವಿ. ನಾವು ತುಂಬಾ ಚೆನ್ನಾಗಿ ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಬಂದಿದ್ದೀವಿ. ಇನ್ನಷ್ಟು ಉತ್ಸವಗಳಾಗಿರ್ಬೋದು, ಇನ್ನಷ್ಟು ಬೇರೆ ಯಾವ್ದಾದ್ರು ಸಂದರ್ಭಗಳಾಗಿರ್ಬೋದು, ನಿಮ್ ಮುಂದೆ ಒಳ್ಳೆ ಕೆಲಸಗಳಾಗಿರ್ಬೋದು, ನಿಮ್ ಮುಂದೆ ನಾವು ತರ್ತೀವಿ. ನೋಡ್ತಾ ಇರಿ VTV ಬಳ್ಳಾರಿ. ಜೈ ಹಿಂದ್, ಜೈ ಕರ್ನಾಟಕ.